ಎಲ್ರಿಗೂ ನಮಸ್ಕಾರ. ಆರ್ನಾ ಚಾಕ್ಲೇಟ್ ಕಲೆಕ್ಷನ್ ಯೂಟ್ಯೂಬ್ ಚಾನಲ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಿಯಾ. ಇವತ್ತು ನಾನು ಮನೆಯಲ್ಲೇ ಹೆಲ್ದಿಯಾಗಿರೋ ಪ್ರೋಟೀನ್ ಪೌಡರ್ನ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರೋಟೀನ್ ಪೌಡರ್ನ ಮಾಡೋದಕ್ಕೆ ಇಲ್ಲಿ ನಾನು ಮೊದಲಿಗೆ 100 ಗ್ರಾಮ್ನಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಹಾಗೆ 100 ಗ್ರಾಮ್ನಷ್ಟು ಗೋಡಂಬಿನ ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 50 ಗ್ರಾಮ್ನಷ್ಟು ವಾಲ್ನಟ್ಸ್ನ ತೊಗೊಂಡಿದ್ದೀನಿ. ಸ್ವೀಟ್ನೆಸ್ಗೋಸ್ಕರ ಇದಕ್ಕೆ ನಾನು ಕಲ್ಲು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಕಲ್ಲು ಸಕ್ಕರೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಿರೋದಿಲ್ಲ. ಇದು ಮಖಾನ. ಇದನ್ನು ಫಾಕ್ಸ್ ನಟ್ ಅಥವಾ ಲೋಟಸ್ ಸೀಡ್ಸ್ ಅಂತಲೂ ಕರಿತೀವಿ. ಇದನ್ನು ಕೂಡ 100 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಈಗ ಕಲ್ಲು ಸಕ್ಕರೆಯನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲು ಸಕ್ಕರೆಯನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಲಾಭಗಳಿವೆ. ಇದರಲ್ಲಿ ಸಾಕಷ್ಟು ವಿಟಮಿನ್ಗಳು, ಖನಿಜಗಳು ಮತ್ತು ಅಮೈನೋ ಆಮ್ಲವಿದೆ. ಹಾಗೂ ವಿಶೇಷವಾಗಿ ನಾನ್ ವೆಜ್ನಲ್ಲಿ ಇರುವಂತಹ ವಿಟಮಿನ್ B12 ಈ ಕಲ್ಲು ಸಕ್ಕರೆಯಲ್ಲಿರುತ್ತೆ. ಇದು ದೇಹಕ್ಕೆ ತಂಪಾಗಿರೋದ್ರಿಂದ ಸಕ್ಕರೆಗಿಂತ ಕಲ್ಲು ಸಕ್ಕರೆ ಬಳಸೋದು ಒಳ್ಳೆಯದು. ಈಗ ಕಲ್ಲು ಸಕ್ಕರೆ ಪೂರ್ತಿಯಾಗಿ ಪುಡಿಯಾಗಿದೆ. ಇದನ್ನು ಈಗ ಒಂದು ಕಡೆ ಎತ್ತಿಟ್ಕೊಂಡು ನಾವು ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ಒಂದೊಂದಾಗಿ ಸ್ವಲ್ಪ ಸಣ್ಣ ಉರಿಲಿ ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ 100 ಗ್ರಾಮ್ನಷ್ಟು ಮಖಾನ ತೊಗೊಂಡಿದ್ದೀವಲ್ಲ, ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಲೋಟಸ್ ಸೀಡ್ಸ್ ಅಥವಾ ತಾವರೆ ಬೀಜ, ಇದರಲ್ಲಿ ಕ್ಯಾಲ್ಶಿಯಂ ಅಧಿಕವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ, ಹಲ್ಲಿನ ಆರೋಗ್ಯಕ್ಕೆ ಮತ್ತು ಜಾಯಿಂಟ್ಸ್ನಲ್ಲಿ ಚಟ್ ಚಟ್ ಅಂತ ಸೌಂಡ್ ಬರುತ್ತಲ್ಲ, ಫ್ಲೂಯಿಡ್ ಕಡಿಮೆ ಆಗಿ ಅದನ್ನು ಕೂಡ ಸಮತೋಲನದಲ್ಲಿಡೋಕ್ಕೆ ಇದು ಸಹಾಯವಾಗುತ್ತೆ. ತಾವರೆ ಬೀಜದಲ್ಲಿ ಪ್ರೋಟೀನ್, ಮೆಗ್ನೀಷಿಯಮ್, ಫೈಬರ್ ಅಧಿಕವಾಗಿರೋದ್ರಿಂದ ಹಾಗೂ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಹಾಗೂ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು. ಹೊರಗಡೆ ಸಿಗುವಂತಹ ಪ್ರೋಟೀನ್ ಪೌಡರ್ಗಿಂತ ಅದೇ ದುಡ್ಡಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಗೊಂಡು ಬಂದು ಈ ರೀತಿ ಮನೆಯಲ್ಲೇ ಪ್ರೋಟೀನ್ ಪೌಡರ್ನ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಸಣ್ಣ ಉರಿಲೇ ಹುರ್ಕೋಬೇಕು. ಇದು ಹೀಗೆ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಈಗ ಬಾದಾಮಿನ ಹುರ್ಕೊತಾ ಇದ್ದೀನಿ. ಅದು ಕೂಡ ಸಣ್ಣ ಉರಿಲೇ ಹುರ್ಕೋಬೇಕಾಗುತ್ತೆ. ಇದರಲ್ಲೇ ಈಗ 100 ಗ್ರಾಮ್ನಷ್ಟು ಗೋಡಂಬಿನ ತೊಗೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 50 ಗ್ರಾಮ್ನಷ್ಟು ವಾಲ್ನಟ್ಸ್ನ ಕೂಡ ಇದರಲ್ಲೇ ಹಾಕ್ಕೊಂಡು ಸಣ್ಣ ಉರಿಲಿ ಹುರ್ಕೋಬೇಕು. ಗೋಡಂಬಿಲಿ ವಿಟಮಿನ್ K ಇರೋದ್ರಿಂದ ಇದು ಮೂಳೆಗಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ತಡೆಗಟ್ಟಬಲ್ಲದು. ದಿನನಿತ್ಯ ಗೋಡಂಬಿ ಸೇವನೆ ಮಾಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಬಾದಾಮಿಯಲ್ಲಿ ಕೂಡ ಸಾಕಷ್ಟು ಪ್ರೋಟೀನ್ಗಳು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಹಾಗೂ ಕ್ಯಾಲ್ಶಿಯಂ, ಫೈಬರ್ ಹೆಚ್ಚಾಗಿರುತ್ತೆ. ಇದು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿರೋ ಫೈಬರ್ ಕಂಟೆಂಟ್ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ. ಹಾಗೆ ವಾಲ್ನಟ್ಸ್ ಕೂಡ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡೋಕ್ಕೆ, ಮೆದುಳನ್ನು ಚುರುಕುಗೊಳಿಸಲಿಕ್ಕೆ ತುಂಬಾ ಉಪಯೋಗವಾಗುತ್ತೆ. ಈಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಅರ್ಧದಷ್ಟು ಡ್ರೈ ಫ್ರೂಟ್ಸ್ನ ಪುಡಿ ಮಾಡ್ಕೋತಾ ಇದ್ದೀನಿ. ಈಗ ಇದು ಸ್ವಲ್ಪ ತರಿಯಾಗಿ ಪುಡಿಯಾಗಿದೆ. ಈಗ ಉಳಿದ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಡ್ರೈ ಫ್ರೂಟ್ಸ್ನು ಪುಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಇದರಲ್ಲೇ ಈಗ ನಾನು ಟೇಸ್ಟ್ಗೋಸ್ಕರ ಕೋಕೋ ಪೌಡರ್ನ 2 ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ಇದು ನಿಮಗೆ ಆಪ್ಷನಲ್.
ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕಲ್ಲು ಸಕ್ಕರೆ ಮತ್ತು ಕೋಕೋ ಪೌಡರ್ ಹಾಕಿದ ಮೇಲೆ ಇನ್ನೊಂದು ಸರ್ತಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಇದು ಪೂರ್ತಿಯಾಗಿ ನೈಸ್ ಆಗಿದೆ. ಇದನ್ನು ನೀವು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡ್ಕೋಬಹುದು. ಈ ಥರ ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಮನೆಯಲ್ಲೇ ಪ್ರೋಟೀನ್ ಪೌಡರ್ನ ಮಾಡ್ಕೋಬೋದು. ಇದನ್ನು ಮಕ್ಕಳಿಂದ ದೊಡ್ಡೋರ್ವರೆಗೂ ಯಾರಾದರೂ ಆಗಲಿ ಡೈಲಿ 1 ಸ್ಪೂನ್ನ ಹಾಲಲ್ಲಿ ಬೆರೆಸ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗಳಲ್ಲಿ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹಿಸಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.